ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡಿಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ರಿಗೂ ಕೂಡ ಮ್ಯಾಚ್ ಆಗಲೇಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಯಾವ ರೀತಿ ಇದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ, ಡೀಪ್ ರಿಯಲೈಸೇಷನ್ ಎನರ್ಜಿ ಇದೆ. ಇದು ಕೇವಲ ಯಾರನ್ನೋ ಒಬ್ಬರನ್ನ ಮಿಸ್ ಮಾಡಿಕೊಳ್ಳುವ ಎನರ್ಜಿ ಅಲ್ಲ, ನಾನು ಏನು ಕಳ್ಕೊಂಡೆ ಅನ್ನೋದನ್ನು ತುಂಬ ತಡವಾಗಿ ಅರ್ಥ ಮಾಡಿಕೊಂಡಿರುವ ವ್ಯಕ್ತಿಯ ಎನರ್ಜಿ. ಈ ವ್ಯಕ್ತಿ ಇತ್ತೀಚೆಗೆ ಹೊರಗಡೆ ಎಲ್ಲರ ಮುಂದೆ ನಾರ್ಮಲ್ ಆಗಿ ಕಾಣಿಸ್ಕೊಂಡ್ರೂ ಕೂಡ ಒಂಟಿಯಾಗಿದ್ದಾಗ ಮನಸ್ಸಿನ ಒಳಗಡೆ ತುಂಬ ಪ್ರಶ್ನೆಗಳ ಜೊತೆ ಹೋರಾಡ್ತಾ ಇದ್ದಾರೆ. ಯಾಕೆ ಅವತ್ತು ಆ ನಿರ್ಧಾರ ತಗೊಂಡೆ, ಯಾಕೆ ಆ ಮಾತು ಆಡಿದೆ, ಇದೆಲ್ಲ ಪಶ್ಚಾತ್ತಾಪದ ರೀತಿ ಕಾಡ್ತಾ ಇದೆ. ಡೀಪ್ ರಿಗ್ರೆಟ್ ಎನರ್ಜಿ. ಒಂದು ಸಾರಿ ಹೇಳಿ ಮುಗಿಸಬಹುದಾದಂತಹ ಮಟ್ಟದ ಭಾವನೆ ಅಲ್ಲ. ಕೆಲವೊಮ್ಮೆ ನಾವು ಮಾಡಿದ ತಪ್ಪಿನ ಪರಿಣಾಮವನ್ನು ನೋಡಿದ ಮೇಲೆ ಮಾತ್ರ ಅದರ ತೂಕ ಎಷ್ಟಿದೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಈಗ ಈ ವ್ಯಕ್ತಿ ಅದೇ ಹಂತದಲ್ಲಿದ್ದಾರೆ. ಅವರು ನಿಮ್ಮನ್ನು ನೋಯಿಸಿದ ಕ್ಷಣಗಳನ್ನು ನೆನಪಿಸ್ಕೊಳ್ತಿದ್ದಾರೆ. ಆಗ ಅವರಿಗೆ ದೊಡ್ಡ ವಿಷಯ ಅಂತ ಅನಿಸಿರಲಿಲ್ಲ. ಕೆಲವೊಮ್ಮೆ ಅವರ ಅಹಂಕಾರ, ಕೆಲವೊಮ್ಮೆ ಹಠ, ಈಗೋ, ಕೆಲವೊಮ್ಮೆ ಬೇರೆ ಜನರ ಮಾತಿನ ಪ್ರಭಾವ, ಇದೆಲ್ಲದರ ಮಧ್ಯೆ ಅವರು ನಿಮ್ಮ ಹೃದಯವನ್ನು ಪೇನ್ ಮಾಡಿರ್ಬೋದು, ನಿಮ್ಮ ಮನಸ್ಸಿಗೆ ನೋವು ಕೊಟ್ಟಿರ್ಬೋದು. ಬಟ್ ಸಿಚುವೇಶನ್ ಈಗ ಬದಲಾಗ್ತಾ ಇದೆ. ಈಗ ಅವರು ಅವರ ಒಂಟಿತನದ ಜೊತೆ ಕೂತಾಗ ನಿಮ್ಮ ನೋವಿನ ಡೀಪ್ ಏನು ಅನ್ನೋದು ಅರ್ಥ ಆಗ್ತಾ ಇದೆ. ನೀವು ಅನುಭವಿಸಿದ ಖಾಲಿತನವನ್ನು ಈಗ ಅವರು ಅನುಭವಿಸ್ತಾ ಇದ್ದಾರೆ. ಅವರು ಅವರ ಜೀವನದಲ್ಲಿ ಕೆಲವು ಜನರ ನಿಜವಾದ ಮುಖವನ್ನು ನೋಡ್ತಾ ಇದ್ದಾರೆ. ಹಿಂದೆ ಯಾರು ಸರಿ ಯಾರು ತಪ್ಪು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದ ಕೆಲವು ನಿರ್ಧಾರಗಳನ್ನು ಇವರು ತಗೊಂಡಿರಬಹುದು. ಆದರೆ ಈಗ ಜೀವನ ಅವರಿಗೆ ಉತ್ತರಗಳನ್ನು ತೋರಿಸ್ತಾ ಇದೆ. ಕರ್ಮ ಎನರ್ಜಿ. ಈ ವ್ಯಕ್ತಿ ಹೊರಗಡೆಯಿಂದ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ತಾ ಇರ್ಬೋದು, ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾ ಇರ್ಬೋದು. ಬಟ್ ಮನಸ್ಸಿನ ಒಳಗಡೆ ನಡೀತಾ ಇರುವ ಬ್ಯಾಟಲ್ ಯಾರಿಗೂ ಕೂಡ ಕಾಣ್ತಾ ಇಲ್ಲ. ಹಿಂದೆ ಅವ್ರು ತಗೊಂಡ ಕೆಲವು ಡಿಸಿಷನ್ಸ್, ಕೆಲವು ಮಿಸ್ಟೇಕ್ಸ್, ಇಗ್ನೋರ್, ಅದೆಲ್ಲವೂ ಅವರು ಫೀಲಿಂಗ್ಸ್ ಈಗ ಅವರ ಮುಂದೆ ಮಿರರ್ ಆಗಿ ನಿಲ್ತಾ ಇದೆ. ಅವರು ಹಿಂದೆ ಇದು ಸರಿ, ನಾನು ಮಾಡಿದ ತಪ್ಪಲ್ಲ ಅಂತ ಅವರನ್ನು ಕನ್ವಿನ್ಸ್ ಮಾಡ್ಕೊಂಡಿರ್ಬೋದು. ಆದರೆ ಲೈಫ್ ಯಾವಾಗಲೂ ಇಮಿಡಿಯೇಟ್ ಆನ್ಸರ್ ಕೊಡೋದಿಲ್ಲ. ಕೆಲವೊಮ್ಮೆ ಟೈಮ್ ಕಳೀತಾ ಹೋದ ಹಾಗೆ ರಿಯಾಲಿಟಿ ನಿಧಾನವಾಗಿ ಕಾಣಿಸುತ್ತೆ. ಈಗ ಅದೇ ನಡೀತಾ ಇದೆ. ಹಿಂದೆ ಅವರು ನಿಮ್ಮ ನೋವನ್ನು ಅರ್ಥ ಮಾಡ್ಕೊಳ್ಳದೆ ಇದ್ದ ಜಾಗದಲ್ಲಿ ಈಗ ಅದೇ ಫೀಲಿಂಗ್ಸ್ ಬೇರೆ ರೂಪದಲ್ಲಿ ಅವರ ಲೈಫ್ಗೆ ಬರ್ತಾ ಇದೆ. ಬಹಳ ಜನರ ಲೈಫ್ನಲ್ಲಿ ಎಮೋಷ್ನಲ್ ಕರ್ಮ ಕೂಡ ಆಗಿರ್ಬೋದು. ಕೆಲವರಿಗೆ ಟ್ರಸ್ಟ್ ರಿಲೇಟೆಡ್ ಕರ್ಮ ಆಗಿರ್ಬೋದು. ಇನ್ನು ಕೆಲವರಿಗೆ ನಾನು ಏನು ದೂರ ಮಾಡಿಕೊಂಡೆ ಅದು ಎಷ್ಟು ಅಮೂಲ್ಯ, ಸ್ಪೆಷಲ್ ಅನ್ನುವ ರಿಯಲೈಸೇಷನ್ ರೂಪದಲ್ಲಿ ಬರ್ತಾ ಇರ್ಬೋದು. ಮುಖ್ಯವಾಗಿ ಇಲ್ಲಿ ಪನಿಷ್ಮೆಂಟ್ಗಿಂತ ಲರ್ನಿಂಗ್ ಜಾಸ್ತಿ ಇದೆ. ಅವರೀಗ ಯಾರನ್ನಾದರೂ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನನಗೆ ನಿಜವಾಗ್ಲೂ ಕೇರ್ ಮಾಡಿದವರು ಯಾರು ಅನ್ನೋ ಪ್ರಶ್ನೆ ಅವರನ್ನು ಕಾಡ್ತಾ ಇದೆ. ಹಿಂದೆ ತುಂಬ ಕ್ರೌಡ್ ಇತ್ತು, ಅಡ್ವೈಸ್ ಕೊಡುವವರು ಇದ್ದರು, ಇನ್ಫ್ಲೂಯೆನ್ಸ್ ಮಾಡೋರು ಇರ್ಬೋದು. ಆದರೆ ಕಷ್ಟ ಬಂದಾಗ ಜೊತೆ ನಿಂತವರು ಎಷ್ಟು ಜನ ಅನ್ನೋ ಸತ್ಯ ಈಗ ಗೊತ್ತಾಗ್ತಾ ಇದೆ. ಕೆಲವೊಮ್ಮೆ ನೈಟ್ ಟೈಮ್ನಲ್ಲಿ ಅವರ ಮೈಂಡ್ ಸಂಪೂರ್ಣ ಸೈಲೆಂಟ್ ಆದಾಗ ನಿಮ್ಮ ಜೊತೆ ನಡೆದ ಮಾತುಕತೆಗಳು, ಕಾನ್ವರ್ಜೇಷನ್ಗಳು, ನಿಮ್ಮ ಕೇರ್, ನಿಮ್ಮ ಪೇಷನ್ಸ್, ನಿಮ್ಮ ಎಫರ್ಟ್ಸ್ ಎಲ್ಲವೂ ಫ್ಲ್ಯಾಶ್ ಬ್ಯಾಕ್ ಆಗಿ ಬರ್ತಾ ಇದೆ. ಆಗ ಅವರು ತಮ್ಮೊಳಗೆ ಒಪ್ಕೊಳ್ತಾ ಇದ್ದಾರೆ, ಆ ವ್ಯಕ್ತಿಯ ಬೆಲೆ ನಾನಾಗ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ. ಇದು ಕೇವಲ ರಿಗ್ರೆಟ್ ಅಲ್ಲ, ಗ್ರೋತ್ ಶುರುವಾಗುವ ಸ್ಟೇಜ್. ಈಗೋ ನಿಧಾನವಾಗಿ ಕರಗ್ತಾ ಇದೆ. ಲೈಫ್ ಅವರನ್ನು ಮೆಚ್ಯೂರ್ ಮಾಡ್ತಾ ಇದೆ. ಅದಕ್ಕೆ ಈ ಎನರ್ಜಿ ತುಂಬ ಪವರ್ಫುಲ್ ಆಗಿದೆ. ರಿಯೂನಿಯನ್ ಎನರ್ಜಿ. ಇಲ್ಲಿ ರಿಯೂನಿಯನ್ ಅನ್ನೋದು ಕೇವಲ ಮೆಸೇಜ್ ಮಾಡೋದು ಅಥವಾ ಕಾಲ್ ಮಾಡೋದು ಅಷ್ಟೇ ಅಲ್ಲ, ಅದಕ್ಕಿಂತ ಡೀಪಾಗಿ ಎಮೋಷ್ನಲ್ ರಿಟರ್ನ್ ಕಾಣಿಸ್ತಾ ಇದೆ. ನಿಮ್ಮ ವ್ಯಕ್ತಿ ಈಗ ರಿಲೇಷನ್ಶಿಪ್ಪನ್ನು ಹೊಸ ಕಣ್ಣಿನಿಂದ ನೋಡೋದಕ್ಕೆ ಶುರು ಮಾಡಿದ್ದಾರೆ. ಹಿಂದೆ ರಿಲೇಷನ್ಶಿಪ್ ಅಂದರೆ ಕೇವಲ ಅದು ನಾರ್ಮಲ್ ಆಗಿ ಇರಬಹುದು ಅನ್ನೋ ರೀತಿ
ಅಂದ್ಕೊಂಡಿದ್ರು ಎಮೋಷ್ನಲ್ ಹೋಮ್ ಅನ್ನುವ ಪರಿಸ್ಥಿತಿಯಲ್ಲಿ ಈಗ ಅಂದ್ಕೊಳ್ತಿದ್ದಾರೆ. ಹೊರಗಿನ ಜಗತ್ತಿನಲ್ಲಿ ಎಷ್ಟೇ ಜನ ಇದ್ದರೂ ಕೂಡ ಮನಸ್ಸಿಗೆ ನೆಮ್ಮದಿ ಕೊಡುವ ವ್ಯಕ್ತಿ, ಹ್ಯಾಪಿನೆಸ್ ಕೊಡುವ ವ್ಯಕ್ತಿ ಎಲ್ಲರೂ ಆಗಿರೋದಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಸೊ ಅವರು ನಿಮ್ಮ ಹತ್ರ ಬರಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ. ಅದರ ಜೊತೆಗೆ ಫಿಯರ್ ಕೂಡ ಇದೆ. ಯಾಕೆಂದರೆ ಹಿಂದೆ ನಡೆದ ಘಟನೆಗಳು ಅವರಿಗೆ ನೆನಪಿದೆ. ನೀವು ಅನುಭವಿಸಿದ ನೋವು ಅವರಿಗೆ ಗೊತ್ತಾಗ್ತಾ ಇದೆ. ನಾನು ಮತ್ತೆ ಹೋದರೆ ಅವರು ನನ್ನನ್ನು ಅಕ್ಸೆಪ್ಟ್ ಮಾಡ್ತಾರಾ ಅನ್ನೋ ಡೌಟ್ ಅವರನ್ನು ತಡೀತಾ ಇದೆ. ಅವರು ನಿಮ್ಮ ರಿಯಾಕ್ಷನನ್ನು ಕಲ್ಪಿಸ್ಕೊಳ್ತಾ ಇದ್ದಾರೆ. ನೀವು ಸ್ಮೈಲ್ ಮಾಡ್ತೀರಾ, ಇಗ್ನೋರ್ ಮಾಡ್ತೀರಾ, ಕೋಪದಲ್ಲಿ ಮಾತಾಡ್ತೀರಾ ಅಥವಾ ಮೌನವಾಗಿರ್ತೀರಾ? ಈ ಎಲ್ಲ ಕ್ವಶನ್ಸ್ ಅವರ ಮನಸ್ಸಿನಲ್ಲಿ ಓಡಾಡ್ತಾ ಇದೆ. ಆದರೆ ಒಂದು ಕಡೆ ಹೋಪ್ ಅನ್ನೋದು ಇನ್ನೂ ಕೂಡ ಬಿಟ್ಟಿಲ್ಲ. ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಅವರ ಹೃದಯದಲ್ಲಿ ಇನ್ನೂ ವಾರ್ಮ್ ಫೀಲಿಂಗ್ ಬರ್ತಾ ಇದೆ. ಅದಕ್ಕೆ ಅವರು ಸಂಪೂರ್ಣ ಮೂವ್ ಆನ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಷ್ಟೇ ಬ್ಯುಸಿಯಾಗಿರಲಿ, ಎಷ್ಟೇ ಡಿಸ್ಟ್ರ್ಯಾಕ್ಷನ್ ಇರಲಿ, ಕೊನೆಗೆ ಅವರ ಥಾಟ್ ಮತ್ತೆ ನಿಮ್ಮ ಹತ್ರನೇ ಬಂದು ನಿಲ್ತಾ ಇದೆ. ಇಲ್ಲಿ ರಿಯೂನಿಯನ್ ಅಂದರೆ ನಾಳೆನೇ ಆಗುತ್ತೆ ಅಂತಲ್ಲ, ಆದರೆ ಎಮೋಷ್ನಲ್ ಬ್ರಿಡ್ಜ್ ಮತ್ತೆ ಕಟ್ಟಬೇಕು ಅನ್ನೋ ಆಸೆ ತುಂಬ ಕ್ಲಿಯರ್ ಆಗಿದೆ. ಹಿಂದೆ ಇದ್ದ ಡಿಸ್ಟೆನ್ಸನ್ನು ಕಡಿಮೆ ಮಾಡಬೇಕು ಅನ್ನೋ ಡಿಸೈರ್ ಕಾಣ್ತಾ ಇದೆ. ನಿಮ್ಮ ಬಗ್ಗೆ ಮಾತಾಡಿದಾಗ ಅವರ ಎನರ್ಜಿ ಸಾಫ್ಟ್ ಆಗ್ತಾ ಇದೆ. ಅದು ಫೇಕ್ ಆಗಿ ಕಾಣ್ತಾ ಇಲ್ಲ, ನಿಜವಾದ ಫೀಲ್ ಬರ್ತಾ ಇದೆ. ಯಾರನ್ನಾದರೂ ದೂರ ಮಾಡಿಕೊಂಡ ನಂತರ ಮಾತ್ರ ಅವರ ಪ್ರೆಸೆನ್ಸ್ ಎಷ್ಟು ಮುಖ್ಯ ಅನ್ನೋದು ಗೊತ್ತಾಗುವ ಕ್ಷಣ ಇದು. ಇನ್ನರ್ ಟ್ರಾನ್ಸ್ಫರ್ಮೇಷನ್ ಎನರ್ಜಿ. ಇಲ್ಲಿ ಚೇಂಜಸ್ ಹೊರಗಿನಿಂದ ಅಲ್ಲ, ಮನಸ್ಸಿನ ಒಳಗಿನಿಂದ ನಡೀತಾ ಇದೆ. ನಿಮ್ಮ ವ್ಯಕ್ತಿ ಹಿಂದೆ ಯಾವ ರೀತಿ ಬೇಕೋ ಆ ರೀತಿ ಬಿಹೇವ್ ಮಾಡಿರ್ಬೋದು, ರೂಡಾಗಿ ಬಿಹೇವ್ ಮಾಡಿರ್ಬೋದು, ನಿಮ್ಮ ಎಮೋಷನ್ಸನ್ನು ಅರ್ಥ ಮಾಡ್ಕೊಳ್ದೇ ಇರಬಹುದು. ಈಗ ಅವರ ಡೈರೆಕ್ಷನ್ ಅನ್ನೋದು ಚೇಂಜ್ ಆಗ್ತಾ ಇದೆ. ಅವ್ರಿಗೆ ರಿಯಲೈಸೇಷನ್ ಅನ್ನೋದು ಬಂದಿದೆ. ಲವ್ ಅಂದರೆ ಅಟೆನ್ಷನ್ ಸಿಕ್ಕಾಗ ಮಾತ್ರ ಕೊಡುವ ಫೀಲಿಂಗ್ ಅಲ್ಲ. ಲವ್ ಅಂದರೆ ರೆಸ್ಪಾನ್ಸಿಬಿಲಿಟಿ ಕೂಡ ಹೌದು, ರೆಸ್ಪೆಕ್ಟ್ ಕೂಡ ಹೌದು, ಕನ್ಸಿಸ್ಟೆನ್ಸಿ ಕೂಡ ಹೌದು ಅನ್ನೋದು ತಿಳ್ಕೊಳ್ತಾ ಇದ್ದಾರೆ. ಹಿಂದೆ ಅವರು ರಿಲೇಷನ್ಶಿಪ್ಪಲ್ಲಿ ಪಡೆದದ್ದನ್ನು ಮಾತ್ರ ನೋಡ್ತಾ ಇದ್ರು. ಈಗ ಕೊಟ್ಟಿದ್ದನ್ನು ಅಳಿಯೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಅಲ್ಲಿ ಅವರಿಗೆ ಅವರ ಮಿಸ್ಟೇಕ್ಸ್ ಕಾಣ್ತಾ ಇದೆ. ರಿಯಲೈಸೇಷನ್ ಸ್ವಲ್ಪ ಪೇಯ್ನ್ಫುಲ್ ಆಗಿದೆ. ಯಾಕೆಂದರೆ ಸತ್ಯ ಯಾವಾಗಲೂ ಕಂಫರ್ಟಬಲ್ ಆಗಿರೋದಿಲ್ಲ. ಈಗ ಅವರು ಅವರ ಬಿಹೇವಿಯರನ್ನು ಅನಲೈಸ್ ಮಾಡ್ತಾ ಇದ್ದಾರೆ. ನಾನು ಯಾಕೆ ಹಾಗೆ ಮಾಡಿದೆ, ಯಾಕೆ ಆ ಟೈಮ್ನಲ್ಲಿ ಕೇಳಲಿಲ್ಲ, ಯಾಕೆ ಅರ್ಥ ಮಾಡ್ಕೊಳ್ಳಿಲ್ಲ ಅನ್ನೋ ಕ್ವಶನ್ಸ್ ಅವರನ್ನು ಒಳಗಿನಿಂದ ಕಾಡ್ತಾ ಇದೆ. ಆದರೆ ಇದೇ ಪ್ರಶ್ನೆಗಳು ಅವರ ಗ್ರೋತ್ಗೆ ಕಾರಣ ಆಗ್ತಾ ಇದೆ. ಹಿಂದೆ ಇದ್ದ ಇಮ್ಮೆಚ್ಯೂರ್ ಮೈಂಡ್ಸೆಟ್ ನಿಧಾನವಾಗಿ ಮೆಚ್ಯೂರ್ ಆಗ್ತಾ ಇದೆ. ಹಿಂದೆ ಇದ್ದ ಈಗೋ ಜಾಗದಲ್ಲಿ ಈಗ ಮೆಚ್ಯೂರ್ ಬರ್ತಾ ಇದೆ. ಅದೇ ರೀತಿ ಈಗ ಸಾಫ್ಟ್ನೆಸ್ ಬರ್ತಾ ಇದೆ. ಹಿಂದೆ ಇದ್ದ ಕೇರ್ಲೆಸ್ನೆಸ್ ಜಾಗದಲ್ಲಿ ಅವೇರ್ನೆಸ್ ಬರ್ತಾ ಇದೆ. ಸೊ ಲೈಫ್ ಅವರಿಗೆ ಒಂದು ಲೆಸನ್ ಕಲಿಸ್ತಾ ಇದೆ. ಕೆಲವರನ್ನು ದೂರ ಮಾಡಿಕೊಂಡು ಗೆಲ್ಲೋದಲ್ಲ, ಕೆಲವರನ್ನು ಹತ್ರ ಕಾಪಾಡಿಕೊಂಡಾಗಲೇ ಗೆಲುವು ಸಿಗುತ್ತೆ ಅನ್ನೋ ಲೆಸನ್ ಕಲಿತಾ ಇದ್ದಾರೆ. ಸೊ ಆ ಕಾರಣಕ್ಕೆ ಈವ್ನಿಂಗ್ ಎನರ್ಜಿ ಪ್ರಕಾರ ರಿಲೇಷನ್ಶಿಪ್ಪನ್ನು ಸರಿ ಮಾಡಬೇಕು ಅನ್ನೋ ಡಿಸೈರ್ ಇಟ್ಕೊಂಡಿದ್ದಾರೆ. ನಿಮ್ಮ ಹಾರ್ಟನ್ನು ಮತ್ತೆ ಹರ್ಟ್ ಮಾಡಬಾರ್ದು ಅನ್ನೋ ಥಾಟ್ ಕೂಡ ಬರ್ತಾ ಇದೆ. ಇನ್ನೂ ಎಲ್ಲವೂ ಪರ್ಫೆಕ್ಟ್ ಆಗಿಲ್ಲ, ಆದರೆ ಚೇಂಜ್ ಅನ್ನೋದು ಶುರುವಾಗಿದೆ. ಮತ್ತು ಈ ಸಲ ಈ ಚೇಂಜ್ ಮನಸ್ಸಿನ ಒಳಗಡೆಯಿಂದ ಬರ್ತಾ ಇದೆ. ಅದಕ್ಕೆ ಅದು ತುಂಬ ಪವರ್ಫುಲ್ ಆಗಿರುವ ಎನರ್ಜಿಯಲ್ಲಿದೆ. ಕಮಿಟ್ಮೆಂಟ್ ಎನರ್ಜಿ. ಅವರು ಕೇವಲ ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ ಅನ್ನೋ ಹಂತದಲ್ಲಿಲ್ಲ, ಅದಕ್ಕಿಂತ ದೊಡ್ಡ ರಿಯಲೈಸೇಷನ್ ಮನಸ್ಸಿನ ಒಳಗಡೆ ನಡೀತಾ ಇದೆ. ಕೆಲವರ ಲೈಫ್ನಲ್ಲಿ ಒಬ್ಬ ವ್ಯಕ್ತಿ ಬರ್ತಾರೆ, ಆ ವ್ಯಕ್ತಿ ಹೋದ್ಮೇಲೆ ಮಾತ್ರ ಅವರ ಪ್ರೆಸೆನ್ಸ್ ಎಷ್ಟು ದೊಡ್ಡದು ಅನ್ನೋದು ಗೊತ್ತಾಗುತ್ತೆ. ನಿಮ್ಮ ವ್ಯಕ್ತಿಗೆ ಈಗ ಅದೇ ಆಗ್ತಾ ಇದೆ. ಹಿಂದೆ ಅವರು ರಿಲೇಷನ್ಶಿಪ್ಪನ್ನು ಅವರ ಕನ್ವಿನ್ಸ್ ಪ್ರಕಾರ ನೋಡಿರ್ಬೋದು. ಅವ್ರಿಗೆ ಇಷ್ಟ ಇದ್ದಾಗ ರಿಲೇಷನ್ಶಿಪ್ಪಲ್ಲಿ ಬರೋದು, ಮೂಡ್ ಇದ್ದಾಗ ಹತ್ತಿರ ಬಂದಿರ್ಬೋದು, ಕನ್ಫ್ಯೂಷನ್ ಆದಾಗ ದೂರ ನಡೆದಿರ್ಬೋದು. ಆದರೆ ಈಗ ಲೈಫ್ ಅವರನ್ನು ಬೇರೆ ರೀತಿಯಲ್ಲಿ ಯೋಚನೆ ಮಾಡೋ ರೀತಿ ಮಾಡಿದೆ. ಯಾಕೆಂದರೆ ನಿಜವಾದ ಕನೆಕ್ಷನ್ ಅನ್ನೋದು ಟೈಮ್ ಪಾಸ್ ಅಲ್ಲ, ಟೆಂಪ್ರವರಿ ಎಮೋಷನ್ ಅಲ್ಲ, ಅದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇದೆ. ನೈಟ್ ಟೈಮ್ನಲ್ಲಿ ಹೊರಗಿನ ನಾಯ್ಸ್ ಕಡಿಮೆ ಆದಮೇಲೆ ಮನಸ್ಸು ತನ್ನ ನಿಜವಾದ ಆನ್ಸರ್ ಕೊಡುತ್ತೆ. ಆ ಟೈಮ್ನಲ್ಲಿ ಅವರೊಳಗೆ ಒಂದು ಪ್ರಶ್ನೆ ಮತ್ತೆ ಮತ್ತೆ ಬರ್ತಾ ಇದೆ. ಆ ವ್ಯಕ್ತಿ ನನ್ನ ಲೈಫ್ನಲ್ಲಿ ಇರೋದಕ್ಕೆ ನಾನು ಏನು ಮಾಡಿದೆ, ಆ ವ್ಯಕ್ತಿ ನನ್ನ ಜೀವನದಿಂದ ಹೋಗೋದಕ್ಕೆ ನಾನು ಏನು ಕಾರಣ ಆಯಿತು. ಈ ಪ್ರಶ್ನೆಗೆ ಅವರು ತಪ್ಪಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಈಗ ಅವರ ಈಗೋ ಉತ್ತರ ಕೊಡ್ತಾ ಇಲ್ಲ, ಹಾರ್ಟ್ ಉತ್ತರ ಕೊಡ್ತಾ ಇದೆ. ಹಾರ್ಟ್ ಹೇಳ್ತಾ ಇರುವ ಉತ್ತರ ಅವ್ರಿಗೆ ಇಷ್ಟ ಆಗದೇ ಇದ್ದರೂ ಅದೇ ಸತ್ಯ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಅವರಿಗೆ ನೆನಪಾಗೋದು ನಿಮ್ಮ ಲವ್ ಮಾತ್ರ ಅಲ್ಲ, ನಿಮ್ಮ ಪೇಷನ್ಸ್ ನೆನಪಾಗ್ತಾ ಇದೆ, ನಿಮ್ಮ ವೇಟಿಂಗ್ ನೆನಪಾಗ್ತಾ ಇದೆ. ಅವರು ನಿಮ್ಮಿಂದ ದೂರ ಆದಾಗಲೂ ನೀವು ಕೊಟ್ಟ ಮತ್ತೆ ಮತ್ತೆ ಚಾನ್ಸ್ ಕೊಡ್ತಾ ಇದ್ರಿ. ಅವ್ರು ದೂರ ಹೋದಾಗಲೂ ನೀವು ಉಳಿಸ್ಕೊಂಡ ಹೋಪ್ ನೆನಪಾಗ್ತಾ ಇದೆ. ಅವರೀಗ ಅರ್ಥ ಮಾಡ್ಕೊಳ್ತಾ ಇರೋದು ಒಂದು ಮಾತು, ಲಾಯಲ್ಟಿ. ದೊಡ್ಡ ದೊಡ್ಡ ಮಾತುಗಳಿಂದ ಅದು ಸಾಬೀತು ಮಾಡೋದಕ್ಕೆ ಆಗೋದಿಲ್ಲ. ಪ್ರತಿದಿನ ಒಂದೇ ವ್ಯಕ್ತಿಯ ಜೊತೆ ನಿಂತಾಗ ಸಾಬೀತಾಗುತ್ತೆ. ಮತ್ತು ಅದನ್ನು ಅವರು ನಿಮಗೆ ಹಿಂದೆ ಕೊಡಲಿಲ್ಲ ಅನ್ನುವ ನೋವು ಮನಸ್ಸಿನ ಒಳಗಡೆ ತುಂಬ ಇದೆ. ಸೊ ಎನರ್ಜಿ ಪ್ರಕಾರ ಅವರೀಗ ರಿಲೇಷನ್ಶಿಪ್ ಬಗ್ಗೆ ಸೀರಿಯಸ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಹಿಂದಿನ ರೀತಿ ಹಾಫ್ ಹಾರ್ಟೆಡ್ ಎನರ್ಜಿ ಅಲ್ಲ. ಈ ಸಲ ಅವರು
ಕಳೆದುಕೊಳ್ಳುವ ಭಯದಿಂದಲ್ಲ, ನಿಮ್ಮ ವ್ಯಾಲ್ಯೂ ಅರ್ಥ ಮಾಡಿಕೊಂಡು ಯೋಚನೆ ಮಾಡ್ತಾ ಇದ್ದಾರೆ. ಸೊ ಲಾಜಿಕ್ಕಿಂತ ಫೀಲಿಂಗ್ ಜಾಸ್ತಿ ಕೆಲಸ ಮಾಡ್ತಾ ಇದೆ. ಕೆಲವೊಮ್ಮೆ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡದೆ ಹಲವಾರು ದಿನ ಆಗಿರ್ಬೋದು, ಆದರೆ ಅಷ್ಟರಿಂದ ಕನೆಕ್ಷನ್ ಮುಗ್ದಿದೆ ಅನ್ನುವ ಎನರ್ಜಿ ಇಲ್ಲ. ಯಾಕೆಂದರೆ ಕೆಲವು ಕನೆಕ್ಷನ್ಸ್ ಮಾತುಗಳ ಮೂಲಕ ಮಾತ್ರ ಇರೋದಿಲ್ಲ, ಎನರ್ಜಿ ಮೂಲಕ ಕೂಡ ಇರುತ್ತೆ. ಅವರೀಗ ಒಂದು ದೊಡ್ಡ ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಅಟೆನ್ಷನ್ ಕೊಡುವವರು ತುಂಬ ಜನ ಇರ್ಬೋದು, ಆದರೆ ಸೋಲನ್ನು ಟಚ್ ಮಾಡುವವರು ತುಂಬ ಕಡಿಮೆ. ನಿಮ್ಮ ಪ್ರೆಸೆನ್ಸ್ ಅವರನ್ನು ಸೋಲ್ಗೆ ಟಚ್ ಆಗಿತ್ತು ಅನ್ನೋ ಫೀಲಿಂಗ್ ಈಗ ನಿಧಾನವಾಗಿ ಅವ್ರಿಗೆ ಬರ್ತಾ ಇದೆ. ಕೆಲವು ಟೈಮ್ ಅವ್ರಿಗೆ ನಿಮ್ಮ ನೆನಪು ಅನ್ನೋದು ತುಂಬ ಜಾಸ್ತಿ ಆಗ್ತಾ ಇದೆ. ಅದು ಹೊರಗಿನ ಪ್ರಾಬ್ಲಮ್ ಅಲ್ಲ, ಒಳಗಿನ ಎಂಟಿ ಫೀಲಿಂಗ್. ಯಾಕೆಂದರೆ ಹಿಂದೆ ನಿಮ್ಮ ಪ್ರೆಸೆನ್ಸ್ ಇದ್ದ ಜಾಗ ಈಗ ಖಾಲಿ ಅನ್ನಿಸ್ತಾ ಇದೆ. ಅವರು ಕೆಲವೊಂದು ಸಲ ಅವರನ್ನೇ ಡಿಸ್ಟ್ರ್ಯಾಕ್ಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ವರ್ಕ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಬ್ಯುಸಿ ಸ್ಕೆಡ್ಯೂಲ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಏನೇ ಇರಲಿ ಮೈಂಡ್ ಬೇರೆ ಕಡೆಗೆ ತಿರುಗಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಹಾರ್ಟ್ ಮಾತ್ರ ಒಪ್ತಾ ಇಲ್ಲ. ಹಾರ್ಟ್ ಮತ್ತೆ ನಿಮ್ಮ ಕಡೆಗೆ ತಿರುಗ್ತಾ ಇದೆ. ಈ ಕನೆಕ್ಷನ್ ಅವರಿಗೆ ಒಂದು ಲೆಸನ್ ಕಲಿಸಿದೆ. ಲವ್ ಅನ್ನೋದು ಕಂಟ್ರೋಲ್ ಮಾಡಬಹುದಾದ ಫೀಲಿಂಗ್ ಅಲ್ಲ. ಅದು ಬಂದಾಗ ಲೈಫ್ ಬದಲಿಸುತ್ತೆ, ಹೋದಾಗಲೂ ಕೂಡ ಲೈಫ್ ಬದಲಿಸುತ್ತೆ. ಈಗ ಅವರು ಆ ಬದಲಾವಣೆಯ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸೊ ಎನರ್ಜಿ ಪ್ರಕಾರ ಕೆಲವರು ಲೈಫಿಂದ ದೂರ ಹೋಗ್ತಾರೆ ಅಂದರೆ ಅದು ದ್ವೇಷದಿಂದ ಅಲ್ಲ. ಆ ಟೈಮ್ನಲ್ಲಿ ಅವರ ಹೃದಯದ ವ್ಯಾಲ್ಯೂ ಅವರಿಗೆ ಅರ್ಥ ಆಗೋದಿಲ್ಲ. ಇನ್ನೊಬ್ಬರ ಪ್ರೀತಿಯ ಆಳ ಏನು ಅನ್ನೋದು ಅವರಿಗೆ ಅರ್ಥ ಆಗಿರೋದಿಲ್ಲ. ಜೀವನ ಕೆಲ ಪಾಠಗಳನ್ನು ಮಾತಿನಲ್ಲಿ ಕಲಿಸೋದಿಲ್ಲ, ಕಳ್ಕೊಂಡ ಮೇಲೆ ಕಲಿಸುತ್ತೆ. ಅದಕ್ಕಾಗಿ ಅವರು ದೂರ ಹೋಗಿರ್ಬೋದು. ಅವರ ಮನಸ್ಸಿನಲ್ಲಿ ಒಂದು ಭಾಗ ಮಾತ್ರ ನಿಮ್ಮ ಹತ್ರನೇ ಉಳ್ಕೊಂಡಿದೆ. ಕೆಲವರು ಮತ್ತೆ ಬರೋದಕ್ಕೆ ಪ್ರಯತ್ನ ಪಡ್ತಾರೆ ಅಂದರೆ ಅಲ್ಲಿ ಪ್ರೀತಿ ಸಿಕ್ಕಿಲ್ಲ ಅಂತಲ್ಲ, ನಿಜವಾದ ಪ್ರೀತಿ ಎಷ್ಟು ಅಪರೂಪ ಅನ್ನೋದು ತಡವಾಗಿ ಗೊತ್ತಾಗಿರುತ್ತೆ. ಎಲ್ಲರ ಜೊತೆ ಇರ್ತಾರೆ, ಆದರೆ ಎಲ್ಲರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಎಲ್ಲರೂ ಮಾತಾಡ್ತಾರೆ, ಆದರೆ ಎಲ್ಲರೂ ಹೃದಯಕ್ಕೆ ನೆಮ್ಮದಿ ಕೊಡೋದಿಲ್ಲ. ಆ ವ್ಯತ್ಯಾಸ ಗೊತ್ತಾಗುವಷ್ಟರಲ್ಲಿ ಅವರು ದೂರ ಮಾಡಿಕೊಂಡ ವ್ಯಕ್ತಿಯ ಮೌಲ್ಯ 1000 ಪಟ್ಟು ಹೆಚ್ಚಾಗಿ ಕಾಣ್ತಾ ಇರುತ್ತೆ. ಅವು ಕೇವಲ ಇಬ್ಬರು ವ್ಯಕ್ತಿಗಳ ನಡುವಿನ ರಿಲೇಷನ್ಶಿಪ್ ಅಲ್ಲ, ಅದು ನೆನಪುಗಳ ಒಂದು ಭಾವನೆಗಳ ಒಂದು ನೆರವು. ಮೌನದಲ್ಲೂ ಒಂದು ಬಂಧ ಅನ್ನೋದು ಇದೆ. ಸಮಯ ಬದಲಾಗ್ಬೋದು, ಪರಿಸ್ಥಿತಿ ಬದಲಾಗ್ಬೋದು, ಜನ ಬದಲಾಗ್ಬೋದು, ಆದರೆ ಕೆಲವು ರಿಲೇಷನ್ಶಿಪ್ಗಳು ಯಾವತ್ತೂ ಕೂಡ ಮನಸ್ಸಿನಲ್ಲಿ ಅದೇ ಫೀಲಿಂಗ್ಸ್ ಇಟ್ಕೊಂಡಿರುತ್ತೆ. ಯಾಕೆಂದರೆ ಕೆಲವು ಪ್ರೀತಿಗಳು ಮುಗಿಯೋದಿಲ್ಲ, ಅದು ಕೇವಲ ಮಾತು ನಿಲ್ಲಿಸಿರಬಹುದು. ಕೆಲವು ನೆನಪುಗಳು ಬಿಟ್ಟು ಹೋಗೋದಿಲ್ಲ, ಅದು ಕೇವಲ ಮೌನವಾಗಿರುತ್ತೆ. ಕೆಲವು ಹೃದಯಗಳು ದೂರ ಆಗೋದಿಲ್ಲ, ಅದು ಕೇವಲ ಒಬ್ಬರನ್ನೊಬ್ಬರು ಕಾಯ್ತಾ ಇರುತ್ತೆ. ಹಾಗಾಗಿ ಇಂದು ನಿಮ್ಮ ಮನಸ್ಸಿಗೆ ಬಂದ ಈ ವ್ಯಕ್ತಿ ನಿಜವಾಗ್ಲೂ ನಿಮ್ಮವರಾಗಿದ್ದರೆ, ಅವರ ದಾರಿ ಅವರು ಎಷ್ಟೇ ದೂರ ಹೋದರೂ ಅವರ ಮನಸ್ಸು ಒಂದು ಸಲ ನಿಮ್ಮ ನೆನಪಿನ ಬಾಗಿಲ ಮುಂದೆ ಬಂದು ನಿಂತೇ ನಿಲ್ಲುತ್ತೆ. ಯಾಕೆಂದರೆ ನಿಜವಾದ ಪ್ರೀತಿ ಯಾವತ್ತಿಗೂ ದೂರ ಹೋದರೂ ಕೂಡ ಮತ್ತೆ ಹತ್ತಿರ ಬಂದೇ ಬರುತ್ತೆ, ಆದರೆ ಇದು ಹೃದಯವನ್ನು ಬಿಟ್ಟು ಹೋಗೋದಿಲ್ಲ. ಸೊ ಇವತ್ತಿನ ಈವ್ನಿಂಗ್ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.